ಹಾಯ್ ಗಾಯ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾನು ಮನೇಲೆ ಕುತ್ಕೊಂಡು ದುಡ್ಡು ಮಾಡೋದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಸೊ ಈ ವಿಡಿಯೋದಲ್ಲಿ ನಾವು ಯಾವ ಪ್ಲಾಟ್ಫಾರ್ಮ್ ಇಂದ ದುಡ್ಡು ಮಾಡ್ಬೋದು, ಹಾಗೆ ಯಾವ್ಯಾವ ರೀತಿ ನಮ್ಗೆ ದುಡ್ಡು ಬರುತ್ತೆ ಅನ್ನೋದನ್ನ ಹೇಳ್ತೀನಿ. ಮೊದಲನೇದಾಗಿ ನಾವು ವರ್ಕ್ ಮಾಡೋ ಪ್ಲಾಟ್ಫಾರ್ಮ್ ಬಂದು ಎಫಿಲಿಯೇಟ್ ಪ್ರೋಗ್ರಾಮಿಂಗ್ ಅಂತ ಹೇಳಿ. ಈ ಎಫಿಲಿಯೇಟ್ ಪ್ರೋಗ್ರಾಮ್ ಅಲ್ಲಿ ನಾವು ನಮ್ಮಲ್ಲಿರೋ ಪ್ರಾಡಕ್ಟ್ ನಾದ್ರೂ ಇ-ಕಾಮರ್ಸ್ ವೆಬ್ಸೈಟ್ ಗಳಿಗೆ ಹಾಕಿ ಸೇಲ್ ಮಾಡಿ ದುಡ್ಡು ಮಾಡ್ಬೋದು. ಇಲ್ಲ ಅಂದ್ರೆ ಆನ್ಲೈನ್ ಶಾಪಿಂಗ್ ಆಪ್ ಗಳಲ್ಲಿರೋ ಪ್ರಾಡಕ್ಟ್ ಗಳನ್ನಾದ್ರೂ ನಾವು ಸೇಲ್ ಮಾಡಿ ದುಡ್ಡು ಮಾಡ್ಬೋದು. ಇದರಿಂದ ನಾವು 10 to 25% ಕಮಿಷನ್ ಅನ್ನ ಪಡಿಬಹುದು. ಹಾಗೇನೆ ನಮ್ ಕಡೆಯಿಂದ ಯಾರಾದ್ರೂ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರು ಕಮಿಷನ್ ಬರುತ್ತೆ. ಹಾಗೆ ಅವ್ರ ಪ್ರಾಡಕ್ಟ್ ಪರ್ಚೇಸ್ ಮಾಡೋದಕ್ಕೆ ಲಿಂಕ್ ಕ್ಲಿಕ್ ಮಾಡಿದ್ರು ಕೂಡ ಕಮಿಷನ್ ಬರುತ್ತೆ. ಸೊ ನಮ್ಗೆ ಎರಡ್ ಕಡೆಯಿಂದನೂ ಕಮಿಷನ್ ಅನ್ನೋದು ಬರುತ್ತೆ. ಈ ವರ್ಕ್ ನ ಮಾಡೋದಕ್ಕೆ ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್. ಹಾಗೆ ನಾವು ಎಲ್ಲಾ ತರ ಪ್ರಾಡಕ್ಟ್ ಸೆಲ್ ಮಾಡಬಹುದು. ಲೈಕ್ ಜ್ಯುವೆಲರ್ ಸೆಟ್ಸ್ ಆಗ್ಲಿ, ಕ್ಲಾತ್ಸ್ ಆಗ್ಲಿ, ಶೂಸ್ ಆಗ್ಲಿ, ಈ ತರ ಎಲ್ಲಾ ತರ ಪ್ರಾಡಕ್ಟ್ ಗಳನ್ನು ನಮ್ಮ ಕಡೆಯಿಂದ ಸೆಲ್ ಮಾಡಬಹುದು. ಹಾಗೆ ಸೆಲ್ ಮಾಡಿ 10 to 25% ಕಮಿಷನ್ ಅನ್ನ ತಗೊಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಫಿಲಿಯೇಟ್ ಪ್ರೋಗ್ರಾಮ್ ನ ಯಾವ ರೀತಿ ಸೈನ್ ಅಪ್ ಆಗೋದು, ಹಾಗೆ ಲಿಂಕ್ ನ ಯಾವ ತರ ಕ್ರಿಯೇಟ್ ಮಾಡೋದು, ಯಾವ ರೀತಿ ನಮಗೆ ಕಮಿಷನ್ ಬರುತ್ತೆ ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಇದ್ರಲ್ಲಿ ನಾವು ₹1 ಅರ್ನಿಂಗ್ ಮಾಡಿದ್ರು ಕೂಡ ಅದು ನಮ್ಗೆ ಬರುತ್ತೆ. ಯಾವುದೇ ರೀತಿ ಮೋಸ ಆಗೋದಿಲ್ಲ. ಯಾರೆಲ್ಲ ನಿಮ್ ಫ್ರೆಂಡ್ಸ್ ಹೊರಗಡೆ ಹೋಗಿ ಕೆಲಸ ಮಾಡೋದಿಕ್ ಆಗಲ್ಲ ಅಂತಾರೆ, ಅವ್ರಿಗೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್. ಅಂತವ್ರಿಗೆ ಈ ರೀಲ್ನ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.